ಹೆಲೋ ವಿಸಾ ಫ್ಯಾಮಿಲಿ, ಇದು ಮಂಡೇ ಮಾರ್ನಿಂಗ್ ಮಿನಿ ವ್ಲಾಗ್. ಮೊನ್ನೆ ತಾನೇ ಹಾಕಿದ ಕೊತ್ತಂಬರಿ ಬೀಜಗಳು ಆಗಲೇ ಚೆನ್ನಾಗಿ ಚಿಗುರ್ಕೊಂಡಿದೆ ಮತ್ತು ಆಲೂಗಡ್ಡೆ ಮೊಗ್ಗು ಕೂಡ ಚೆನ್ನಾಗಿ ಚಿಗುರ್ಕೊಂಡಿದೆ. ಇನ್ನು ಇವತ್ತಿನ ತಿಂಡಿಗೆ ನಾನು ಮೂಲಂಗಿ ಪಲ್ಯ ಹಾಗೆ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮೂಲಂಗಿ ಪಲ್ಯಗೆ ಆಗಲೇ ಒಗ್ಗರಣೆ ಹಾಕಿಬಿಟ್ಟಿದ್ದೆ. ಬೇಯಿಸಿರೋ ಮೂಲಂಗಿನ ಚೆನ್ನಾಗಿ ಹಿಂಡ್ಬಿಟ್ಟು ಅದರಿಂದ ಬರುತ್ತಲ್ಲ ಆ ನೀರು ಶುಗರ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಪಲ್ಯಗೆ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸಿದೆ. ಈ ಪಲ್ಯಗಳು ಒಗ್ಗರಣೆಗಳು ಕೈಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಕಲಿಯುತ್ತೆ ಅಂತ ಹೇಳ್ಬೋದು. ಮೂಲಂಗಿ ಪಲ್ಯ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಇನ್ನು ನನಗೆ ಡೇಟ್ಸ್ ಮತ್ತು ಬನಾನಾ ಹಾಕ್ಬಿಟ್ಟು ಸ್ವಲ್ಪ ಸ್ಮೂದಿ ಮಾಡ್ಕೊಂಡೆ. ಸ್ವಲ್ಪ ಹಾಲಿಗೆ ಸಬ್ಜಾ ಸೀಡ್ಸ್ ಹಾಕಿ ಒಂದು 15 ಮಿನಿಟ್ಸ್ ನೆನೆಸಿದ್ದೆ. ಇನ್ನು ಒಂದು ಜಾರ್ಗೆ ಸ್ವಲ್ಪ ಹಾಲು 4ರಿಂದ 5 ಡೇಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನಾವು ಶುಗರ್ ಬದಲು ಡೇಟ್ಸ್ ಹಾಕ್ತಾ ಇದ್ದೀವಿ ಅಷ್ಟೇ. ಇನ್ನು ಹುಳಿ ಹಣ್ಣುಗಳನ್ನ ಬಿಟ್ಟು ಬಾಳೆಹಣ್ಣು, ಸೇಬು ಅಥವಾ ದಾಳಿಂಬೆ ಯಾವುದಾದ್ರೂ ಹಣ್ಣು ಹಾಕೊಬೋದು. ಅದ್ರ ಜೊತೆಗೆ ಸಬ್ಜಾ ಸೀಡ್ಸ್ ನೆನೆಸಿದ್ವಲ್ಲ ಅದನ್ನು ಹಾಕೊಂಡ್ರೆ ಮುಗೀತು. ಡಯಟಲ್ಲಿರೋರಿಗೆ ಇದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ